अन्नभाग्य योजनेच्या माध्यमातून योग्य प्रकारे अन्नधान्य वितरणासह DBDद्वारे प्रत्येक पात्र लाभार्थ्यांच्या खात्यात 170 रुपये वर्ग करण्यात येत आहेत, असे अन्नमंत्री KH मुनियप्पा यांनी सांगितले। ते बेळगावमध्ये पत्रकारांशी बोलत होते। मुख्यमंत्री सिद्धरामय्या आणि उपमुख्यमंत्री DK शिवकुमार यांच्या नेतृत्वाखाली आमचे सरकार दिलेल्या आश्वासनांप्रमाणे काम करत असून हमी योजनांच्या अंमलबजावणीसह विकास कार्य केली जात आहे, असे त्यांनी नमूद केले। ಎಲ್ಲ ಜಿಲ್ಲೆಯ DDಗಳು, ಜಾಯಿಂಟ್ ಡೈರೆಕ್ಟರ್ಸು ಮತ್ತು ಫುಡ್ ಕಾರ್ಪೊರೇಷನ್ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸು ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಕಂಟ್ರೋಲರ್, ಅಸಿಸ್ಟೆಂಟ್ ಕಂಟ್ರೋಲರ್ಸು, ಡೆಪ್ಟಿ ಕಂಟ್ರೋಲರ್ಸು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಸಂಪೂರ್ಣವಾಗಿ ಇಲಾಖೆಯ ರಿವ್ಯೂ ಮಾಡಿದೆ। ಕೆಲವು ಮುಖ್ಯವಾದ ಅಂಶಗಳನ್ನು ತಮ್ಮ ಮುಂದೆ ಇಡೋಕ್ಕೆ ಇಚ್ಛಪಡ್ತೀನಿ। 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ಕೊಟ್ಟ ಮೇಲೆ ಭಾಳ ಯಶಸ್ವಿಯಾಗಿ ಜಾರಿ ಮಾಡಿದ್ವಿ। ಆ ದಿನದಲ್ಲಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡೋ ಪರಿಸ್ಥಿತಿಯಲ್ಲಿಲ್ಲದಾಗ DBT ಮುಖಾಂತರ ಕೊಟ್ಟು ಮಾತನ್ನು ನಡೆಸ್ಕೊತಿದ್ದೀವಿ। ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೀವಿ। ಆದರೆ ನಮ್ಮಲ್ಲಿ ಅಕ್ಕಿ ಕೊರತೆ ಇದ್ದಾಗ ಅದನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು। ಇತ್ತೀಚೆಗೆ ನಮ್ಮವರೇ ಪ್ರಹ್ಲಾದ್ ಜೋಶಿಯವರು ಆ ಇಲಾಖೆಯ ಆಹಾರ ಇಲಾಖೆ ಮಂತ್ರಿಗಳಾದ ಮೇಲೆ ನಮಗೆ ಪ್ರತಿ ತಿಂಗಳು ರಾಜ್ಯದಲ್ಲಿ ಕೊಡುವ ವಿತರಣೆ ಕಾರ್ಡ್ಗಳೇನಿತ್ತು, ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡೋದು, ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ 1 ಕೋಟಿ ಕಾರ್ಡ್ಗೆ ಅವರು ಕೊಡ್ತಾಯಿದ್ದಾರೆ। ಅದಕ್ಕೆ ಮೇಲ್ಪಟ್ಟಂಥ BPL ಕಾರ್ಡ್ಗೆ ನಾವು ಪ್ರತಿ ತಿಂಗಳು 20,000 ಮೆಟ್ರಿಕ್ ಟನ್ನನ್ನು ಗ್ರಾಹಕರಿಗೆ ಕೊಡ್ತಾಯಿದ್ವಿ। ಅದು 13 ಲಕ್ಷ ಹತ್ತತ್ರ ಕಾರ್ಡ್ಗಳು ರಾಜ್ಯ ಸರ್ಕಾರದಿಂದ BPL ಕೊಡೋವು ನಾನು ಹೇಳ್ತಾ ಇರೋದು। ಕೇಂದ್ರ ಸರ್ಕಾರ ಕೊಡೋ BPL 1 ಕೋಟಿ ಕಾರ್ಡ್ಗಳಿದ್ದರೆ 1 ಕೋಟಿ 4 ಲಕ್ಷನೋ 3 ಲಕ್ಷ ಇದೆ, 4 ಕೋಟಿ। ರಾಜ್ಯದ BPL ಕಾರ್ಡು 13 ಲಕ್ಷ, ಈಗಿನ ಸ್ವಲ್ಪ 15 ಲಕ್ಷ ಆಗಿದೆ। ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಡ್ತಾ ಇದ್ದೀವಿ। ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋದು। ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಸರಬರಾಜು ಮಾಡ್ತಾಯಿದ್ದೀವಿ। ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ 10, 2023ರಿಂದ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ವಿ 5 kg। ಇನ್ನು 5 kgಗೆ DBT ಮುಖಾಂತರ ಹಣ ಕೊಡ್ತಾಯಿದ್ವಿ। ಈಗ ನಾವು ಕೊಂಡುಕೊಡೋದನ್ನು ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು, ಒಂದು ಕೇಂದ್ರೀಯ ಭಂಡಾರ, ಒಂದು NCDF, ಇನ್ನೊಂದು NCCF, ಇನ್ನೊಂದು ಯಾವುದು NAFED, ಈಗ ಡೈರೆಕ್ಟ್ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಏರ್ಪಾಟ್ ಮಾಡಿರ್ತೀವಿ। ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾಯಿದ್ವಿ। ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ, ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ, ಇದು ಒಂದು ಮುಖ್ಯ। ಆದರೆ ಈಗ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋದು ಏನಂದರೆ, ನಮಗೆ ಮುಖ್ಯವಾಗಿ ಇವತ್ತು ಕಾರ್ಡ್ಗಳು BPL ಕಾರ್ಡ್ಗಳ ಜೊತೆಯಲ್ಲಿ APL ಸೇರಿದೆ। ಅದನ್ನು ಪರಿಷ್ಕರಣೆ ಮಾಡೋಕ್ಕೊಂದು ಪ್ರಯತ್ನ ಮಾಡಿದೆ, ಅದು ಸ್ವಲ್ಪ ತಾಪತ್ರ ಆಯಿತು। ಅದಾದಮೇಲೆ ಈಗ ಮತ್ತೆ ನಾವು ಕರೆಕ್ಟಾಗಿ ಒಂದು ಕಮಿಟಿಯನ್ನು ಮಾಡೋದ್ರ ಮುಖಾಂತರ ವಿಲೇಜ್ ಆಫೀಸರ್ಸ್, PDO ಆಗ್ಬೋದು, ವಿಲೇಜ್ ಅಕೌಂಟೆಂಟು, ಪಂಚಾಯತಿ ಸೆಕ್ರೆಟರಿ, ರೆವೆನ್ಯೂ ಇನ್ಸ್ಪೆಕ್ಟ್ರು ಅದನ್ನು ಸಮರ್ಪಕವಾಗಿ ಮಾಡುವಂಥ ಕೆಲಸ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ದೀವಿ। तक्रार निवारण प्रक्रियेसाठी 5 लाखांपेक्षा जास्त तक्रारींसाठी 100 रुपये आणि 10 लाख तक्रारींसाठी 200 रुपये अर्ज शुल्क लागू करण्यात आलं आहे, असंही त्यांनी स्पष्ट केलं।
संकल्प शिंदे, KMM मराठी, बेळगाव.